ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ಮಕ್ಕಳೇ, ಈ ಮುಂಜಾನೆಗಳಲ್ಲಿ ದೇವರು ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸುವಂಥ ದೇವರು, ಕರುಣಿಸಿ ಆಧರಿಸಿ ನಡೆಸುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯುಳ್ಳ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವ ನಮ್ಮದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವರ ಪ್ರೀತಿ ನಮಗೆ ಅನುಗ್ರಹಿಸುವರು. ಇದಕ್ಕೆ ಆಧಾರವಾಗಿ ದಾವೀದನು ಬರೆದ ಕೀರ್ತನೆ 42ನೇ ಅಧ್ಯಾಯ 8ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿಧವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನ್ನಲ್ಲಿ ಇರುವುದು. ನನ್ನ ಜೀವಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳು, ಇಲ್ಲಿ ದಾವೀದನ ಕೀರ್ತನೆ ನೋಡೋದಾದ್ರೆ, ದಾವೀದನು ಕೂಡ ಯಾವಾಗಲೂ ದೇವರನ್ನ ಆರಾಧಿಸುತ್ತಿದ್ದನೆಂಬುದನ್ನು ನೋಡ್ತೀವಿ. ಮತ್ತೆ ಆತ ಪ್ರಾರ್ಥನೆಯಲ್ಲಿ ಕೂಡ ಬೆಳೀತಾ ಇದ್ದೇನೆ ಎಂಬುದನ್ನು ನೋಡ್ತೀವಿ. ಅದೇ ತರ ನಮ್ಮ ಜೀವಿತದಲ್ಲಿ ಆಳವಾದ ತೊಂದರೆ ಮತ್ತು ಖೀನತೆಗಳು ಸಹವನ್ನು ದೇವರ ಮೇಲಿನ ವಿಶ್ವಾಸವನ್ನು ಬಿಟ್ಟು ಬಿಡಲಿಲ್ಲ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಗೆ ಏನಾದರೂ ತೊಂದರೆ, ತೀವ್ರವಾದ ಖೀನತೆಯಲ್ಲಿ ನಾವು ಸಮಸ್ಯೆಯಲ್ಲಿ ಒಳಗಾಡಿದ್ರೆ ನಾವು ಪ್ರಾರ್ಥನೆ ಮಾಡಬಹುದು. ಅದೇ ತರ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರು, ನಮ್ಮನ್ನು ಪ್ರೀತಿಸುವಂತ ದೇವರು. ನನ್ನ ಮಗಳೇ, ನನ್ನ ಮಗನೇ, ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನ ಎಲ್ಲ ತೊಂದರೆಗಳನ್ನ ಬಿಡುಗಡೆ ಕೊಡ್ತೇನೆ ಎಂಬುದಾಗಿ ದೇವರು ಈ ವಾಕ್ಯದಲ್ಲಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ತರ ದಾವೀದನು ಬರೆದ ಕೀರ್ತನೆ 13:5-6ನೇ ವಚನ ಹೇಳ್ತದೆ, ನಾನಂತೂ ನಿನ್ನ ಕೃಪೆಯಲ್ಲಿ ಭರವಸವಿಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದ್ದರಿಂದ ನನ್ನ ಹೃದಯವನ್ನು ಹರ್ಷಗೊಳ್ಳುವುದು. ಆಮೀನ್, ಅಲ್ಲಿ ಅದೇ ತರ 6ನೇ ವಚನ ಇರ್ತದೆ, ಯೆಹೋವನ ಮಹೋಪಕಾರಕ್ಕಾಗಿ ಆತನಿಗೆ ಹಾಡುವೆನೆಂಬುದಾಗಿ ದಾವೀದನು ಹೇಳ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ದಾವೀದನು ಕೂಡ ಯಾವಾಗಲೂ ದೇವರನ್ನ ಆರಾಧಿಸ್ತಾ ಇದ್ರು. ನೋಡಿ, ನಾನಂತೂ ನಿನ್ನ ಕೃಪೆಯಿಂದ ಭರವಸವಿಟ್ಟಿದ್ದೇನೆ, ನೀನು ನನ್ನನ್ನು ರಕ್ಷಿಸಿದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮಗೆ ಪ್ರತಿದಿನ ರಕ್ಷಿಸ್ತಾನೆ. ಆತನ ಕೃಪೆಯಲ್ಲಿ ನಾವು ನಡೀತಾ ಇದ್ದೀವಿ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರ ಕೃಪೆ ಇಲ್ಲದೆ ನಮ್ಮ ಜೀವಿತದ ಏನು ಮಾಡಕ್ಕೆ ಸಾಧ್ಯವಿಲ್ಲ. ದಾವೀದ ಹೇಳ್ತಾರೆ, ದೇವರೇ ನಿನ್ನಲ್ಲೇ ಭರವಸೆ ಇಟ್ಟಿದ್ದೇನೆ, ನಿನ್ನ ಕೃಪೆಯಿಂದ ನನ್ನನ್ನು ರಕ್ಷಿಸಿದೆಯಪ್ಪ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ನಮಗೂ ಕೂಡ ದೇವರ ಕೃಪೆಯಿಂದ ನಡೆಸ್ತಾ ಇದ್ದಾರೆ. ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಅದೇ ತರ 2 ಕೊರಿಂಥ 5ನೇ ಅಧ್ಯಾಯ ಹೇಳ್ತದೆ, ದೇವರು ಕ್ರಿಸ್ತ ಯೇಸು ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತೀವಿ. ಅದೇ ನಮ್ಮನ್ನು ಪ್ರೀತಿಸ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಪಾಪಗಳಿಗಾಗಿ, ಶಾಪಗಳಿಗಾಗಿ ಆತ ವೇದನೆ ಪಟ್ಟರು. ದೇವರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ. ನಾವು ಆತನ ಒಳ್ಳೆ ಮಾರ್ಗದಲ್ಲಿ ನಡೆಯುವಾಗ ನಮ್ಮನ್ನು ಆಶೀರ್ವದಿಸುವಂತ ದೇವರು, ಕೈ ಬಿಡದೆ ನಮ್ಮನ್ನು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಅದೇ ತರ ಯೆಶಾಯನ ಪ್ರವಾದನೆ ಗ್ರಂಥ 43:2 ಹೇಳ್ತದೆ, ನೀನು ಜಲರಾಶಿಯನ್ನು ದಾಟು ಹಾದು ಹೋಗುವಾಗಲೂ ನಾನು ನಿನ್ನ ಸಂಗಡ ಇರುವೆನೆಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಾವೇನೇ ಕೆಲಸ ಮಾಡುವಾಗಲೂ ಕೂಡ ದೇವರು ನಮ್ಮ ಸಂಗಡ ಇರುವಂತಹ ಸರ್ವಶಕ್ತರಾಗಿದ್ದಾರೆ. ಅಲ್ಲಿ ಹೇಳ್ತಾರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮ ಸಂಗಡ ಇರುವಂತ ದೇವರು, ನಮ್ಮನ್ನು ಪ್ರೀತಿಸುವಂತ ದೇವರು. ಅದೇ ತರ ಅವರು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಹೌದು ಪ್ರೀತಿಯ ಮಕ್ಕಳೇ, ನಾವು ನದಿಗಳು ದಾಟುವಾಗ ಕೂಡ ದೇವ್ರು ನಮ್ಮ ಸಂಗಡ ಇರುವಂತ ದೇವರಾಗಿದ್ದಾನೆ. ದೇವ್ರ ಮಕ್ಕಳೇ, ನಾವು ಯಾವಾಗಲೂ ದೇವರನ್ನ ನಂಬಿಕೆಯಿಂದ ಜೀವಿಸಬೇಕು. ಅಯ್ಯೋ, ದೇವ್ರು ನನ್ನನ್ನು ಪ್ರೀತಿಸ್ತಾನೆ, ನಾನು ಯಾವಾಗಲೂ ರಾತ್ರಿ ಹಗಲು ಹಾಡುವಾಗ ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಬಿಡುಗಡೆ ಕೊಡುವರಾಗಿದ್ದಾರೆ. ಆತ ನಮ್ಮನ್ನು ಪ್ರೀತಿಸುವಂತ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವ್ರು ಬೇಕಂತೆಲ್ಲ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವ್ರು ಖಂಡಿತವಾಗಿ ನಮ್ಮನ್ನು ಜಯ ಕೊಡುವನಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ರಯಿಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬನ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಪ್ರೀತಿಯುಳ್ಳ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ನೀವು ನಮ್ಮನ್ನು ಪ್ರೀತಿಸುವಂತ ದೇವರು. ಹೌದಿಸಪ್ಪ ದೇವರೇ, ನಿನ್ನ ಕೃಪೆ ಇಡದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಅಪ್ಪ. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶೀರ್ವದಿಸು, ಅವರೆಲ್ಲ ಸಮಸ್ಯೆಗಳ ಬಿಡುಗಡೆ ಕೊಡು. ನಿನ್ನ ಕೃಪೆಯಲ್ಲಿ ಅವ್ರು ನಡೆಸಿ ಆಶೀರ್ವದಿಸಪ್ಪ. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತಾನೆ ಜೀವಿತಂದೆ, ಆಮೆನ್. ಮೇ ಗಾಡ್